ಇವರು ಕರ್ನಾಟಕದ ಯುವ ನಾಯಕಿ ನಜ್ಮಾ ನಜೀರ್ ಚಿಕ್ಕನೇರಳೆ. ಥ್ಯಾಂಕ್ ಯು ಪೂರ್ತಿ ಹೆಸರು ಹೇಳಿದ್ದಕ್ಕೆ ಥ್ಯಾಂಕ್ ಯು. ಇಲ್ಲ, ನಜ್ಮಾ ನಜೀರ್ ಚಿಕ್ಕನೇರಳೆ ಅಷ್ಟೇ. ಹಕೀಮ್ ಹಕೀಮ್ ಅಲ್ಲಿ. ಸೊ ಅವರ ಜೊತೆಗೆ ಯಾವಾಗ್ಲೂ ಜೊತೆಯಲ್ಲೇ ಇರ್ತಾರಲ್ವಾ, ಸೊ ನನ್ನ ಹೆಸರಿಗೆ ಸೇರಿಸ್ಕೊಂಡಿಲ್ಲ, ಲೈಫಲ್ಲಿ ಸೇರಿಸ್ಕೊಂಡಿದ್ದೀನಿ. ಓಕೆ, ಸೊ ಅವರ ಹಸ್ಬೆಂಡ್, ಅವರ ಪತಿ, ಧರ್ಮಪತಿ ಡಾಕ್ಟರ್ ಹಕೀಮ್ ಇದ್ದಾರೆ. ನಮಸ್ಕಾರ. ನಮಸ್ತೆ. ವೆಲ್ಕಮ್ ಟು ಮೈ ಶೋ. ಧನ್ಯವಾದಗಳು. ಹೇಗಿದ್ದೀರಿ? ಬಹಳ ಚೆನ್ನಾಗಿದ್ದೀನಿ. ಸಭೆ ವಿತ್ ಸಭಾನಲ್ಲಿ ಓಪನಿಂಗ್ ಅಲ್ಲೇ ಇಷ್ಟು ನಕ್ಕಿರೋ ಉದಾಹರಣೆನೇ ಇಲ್ಲ ನಜ್ಮಾ. ಅಲ್ಲ, ನಂದು ಮೇ ಬಿ ಫಸ್ಟ್ ಇಂಟರ್ವ್ಯೂ ಅನ್ಸುತ್ತೆ. ಯಾವಾಗ ನಜ್ಮಾ ಅಂದ್ರೆ ಹಿಂಗ್ ಗಂಭೀರವಾಗಿ ಆ ಕಡೆ ಬೆಂಕಿ, ಈ ಕಡೆ ಬೆಂಕಿ, ಮಧ್ಯದಲ್ಲೆಲ್ಲ ಬೆಂಕಿ ಹಾಕಿ ಟನ್ 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 ಅಂತ ಒಂದು ಸೀರಿಯಸ್ ಆಗಿರೋ, ಕ್ಯೂರಿಯಸ್ ಆಗಿರೋ BGM ಹಾಕಿ ಈ ತರದ್ದಿರುತ್ತೆ. ನಮ್ಮ ಹುಡುಗರು ಇವಾಗ ಯೋಚನೆ ಮಾಡ್ತಿರ್ತಾರೆ, ಇದಕ್ಕೆ ಯಾವ ಫಿಲ್ಟರ್ ನಾವು ಅಥವಾ ಇದಕ್ಕೆ ಯಾವ ಎಫೆಕ್ಟ್ಸ್ ನಾವು ಹಾಕ್ಬೇಕು ಅಂತ ಅಂದು. ಯಾಕಂದ್ರೆ ಪೊಲಿಟಿಕಲಿ ಸೆಟ್ ಆಗ್ಬಿಟ್ಟಿದ್ದಾರೆ, ಟಾಕಿಂಗ್ ಪ್ಯಾರೆಟ್ಸ್ ಅಲ್ಲೂ ಸೆಟ್ ಆಗಿದ್ದಾರೆ. ಇದೇನಿದು ಎರಡು ತಂದು ಸೇರಿಸ್ಬಿಟ್ಟಿದಾರಲ್ಲ ಅಂತ. ಫಸ್ಟ್ಲಿ ಕಂಗ್ರ್ಯಾಚುಲೇಷನ್ಸ್ ನಿಮ್ಮಿಬ್ಬರಿಗೂ. ಥ್ಯಾಂಕ್ ಯು ಸೋ ಮಚ್. ಹೂವಾಗುವ, ಹಣ್ಣಾಗುವ, ರತಿರೂಪಿ ಭಗವತಿಗೆ ಮುಡಿಪಾಗುವ. ಮದ್ವೆಗೆ ಬರ್ದೇ ಇರೋದಕ್ಕೆ ಒಂದ್ ಸ್ವಲ್ಪ ಎಕ್ಸ್ಕ್ಯೂಸು, ಅದಕ್ಕೆ ಸ್ಟುಡಿಯೋಗೆ ಕರ್ಸ್ಕೊಂಡ್ ಬಿಟ್ಟಿದೀನಿ. ಅವಾಗ ಇಷ್ಟು ಕ್ಲೋಸ್ ಆಗಿ ಮೀಟ್ ಮಾಡಿ ವಿಶ್ ಮಾಡಕ್ಕೆಲ್ಲ ಆಗ್ತಿರ್ಲಿಲ್ಲ. ಆಗ್ತಿತ್ತು, ಬಂದಿರ್ತಿದ್ರೆ. ಆದ್ರೆ ಅಲ್ಲೇ ಬಂದು ಹರಿಸೋದು ಒಂಥರ ಖುಷಿ. ಬಟ್ ನಾನು ಬರ್ದೇ ಇಷ್ಟಪಟ್ಟು ಎಲ್ಲ ಸೆಟಪ್ ಮಾಡಿರ್ತೀವಿ ಮದ್ವೆದೊಂದು. ಸೊ ಅಲ್ಲೇ ಬಂದ್ರೆ ನಮ್ಗೊಂದು ಸಂಭ್ರಮ. ಇನ್ನೊಂದ್ಸಲ ಮಾಡೋಣ ಬಿಡಿ. ದುಡ್ಡಿದೀಯಾ ಮಾಡಕ್ ಇನ್ನೊಂದ್ಸರಿ? ಫಸ್ಟ್ ಆನಿವರ್ಸರಿ ಜೋರಾಗಿ ಮಾಡೋಣ. ಓಕೆ, ಸೊ ಹೇಗಿದ್ದೀರಾ ಡಾಕ್ಟರ್ ಹಕೀಮ್? ಹೇಗಿದೆ ಮ್ಯಾರಿಡ್ ಲೈಫ್? ಚೆನ್ನಾಗಿದೆ, ಒಳ್ಳೆ ಜೋಡಿ ಇದೆ ಜೊತೆಲಿ. ನೋಡ್ಕೊಂಡು ಹೇಳ್ತಾ ಇದ್ದೀರಾ ಅಂದ್ರೆ ಭಯನಾ? ಭಯ ಏನೂ ಇಲ್ಲ, ನಾವಿರೋದೇ ಹೀಗೆ. ತುಂಬಾ ಫ್ರೆಂಡ್ಲಿ ಆಗಿರ್ತೀವಿ, ಸ್ವಲ್ಪ ಗಂಭೀರವಾಗಿಯೂ ಇರ್ತೀವಿ. ಮನೇಲಾದ್ರೂ ಅಷ್ಟೇ ಈ ರೀತಿನೇ ಕಾಣಿಸ್ಕೊಳ್ತೀವಿ. ನಾವು ಹೊರಗಡೆ ಜೀವನದಲ್ಲಿ ಹೇಗಿರ್ತೀವಿ, ಮನೆ ಒಳಗಡೆನೂ ಕೂಡ ಅದೇ ಚರ್ಚೆ ನಡೆಯುತ್ತೆ. ಮತ್ತಷ್ಟು ಮಾತಾಡ್ತೀವಿ, ಮತ್ತಿನ್ನೇನೋ ಓದ್ತೀವಿ, ಮತ್ತಿನ್ನೇನೋ ಥಿಂಕ್ ಮಾಡಕ್ ಶುರು ಮಾಡ್ತೀವಿ, ಮತ್ತೊಂದಿಷ್ಟು ಚೇಷ್ಟೆ ಮಾಡ್ತೀವಿ, ಒಂದಷ್ಟು ಕಿತ್ತಾಡ್ಕೊಳ್ತೀವಿ. ಇದೇ ಜೀವನ. ನಾವು ಬರೀ ನಾನೇನು ಹೇಳಿದ್ದೆ ನಿಂಗೆ, ನಾನು ಮಾತ್ರ ಜೋರು, ನನ್ನನ್ನು ನೋಡಿ ಭಯ ಪಟ್ಕೊಳ್ತೀಯ ನೀನು ಅಂತೆಲ್ಲರೂ ಅನ್ಕೊಂತಾರೆ ಅಂತ. ಸಭಾನು ಹಂಗೆ ಅನ್ಕೊಂಡ್ರು. ಆ್ಯಕ್ಚುಲಿ ವೀಕ್ಷಕರ ಗಮನಕ್ಕೆ, ಆಮೇಲೆ ಎಲ್ಲ ನನ್ನನ್ನು ಅಬ್ಸರ್ವ್ ಮಾಡೋರು ಎಲ್ಲರ ಗಮನಕ್ಕೆ, ಎಲ್ಲರೂ ಪಾಪ ಅನ್ಕೊಂಡಿರ್ತಾರೆ, ಪಾಪದ ಜೀವಿ. ನಮ್ಮ ಕಮೆಂಟ್ಸಲ್ಲಿ ಪಾಪದ ಜೀವಿ ಬಂದು ಸಿಲುಕಿಕೊಂಡ. ಆಮೇಲೆ ಮಾತು ಕೇಳಿ 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 ಮಾತು ಕೇಳಿ ಕೇಳಿ ಅದು ಕಮೆಂಟ್ ಬರಲ್ಲ. ಹೋಗೋಗಿ ಇವಳ ಕೈಲಿ ಸಿಗಾಕೊಂಡಿದ್ಯಲ್ಲ ಗುರು, ಆಮೇಲೆ ಯಾವುದೋ ಒಂದು ಪಾಪದ ಜೀವಿ ಸಿಕ್ಬಿಟ್ಟಿದೆ ಅಂತ. ಸೊ ಈ ಥರದ್ದೆಲ್ಲ ಕಮೆಂಟ್ಸ್ ಬರ್ತಿರುತ್ತೆ. ಅದಕ್ಕೊಂದು ಸ್ಪಷ್ಟನೆ, ಮನೇಲಿ ಮತ್ತು ಹೊರಗಡೆ ನಾನು ಎಷ್ಟು ಜೋರಾಗಿರ್ತೀನೋ, ನಾನು ಮನೆ ಒಳಗಡೆ ಅಷ್ಟೇ ಮೃದು, ಅಷ್ಟೇ ಸೌಮ್ಯ, ಅಷ್ಟೇ ಸೈಲೆಂಟ್. ಹೌದಾ ಅಲ್ವಾ? ನಾನು ಆ್ಯಕ್ಚುಲಿ ಹೋಮ್ ಟೂರ್ ಮಾಡಬೇಕಿತ್ತು. ಆಯ್ತಾ? ಭಯ, ನಾನು ಅವನಿಗೆ ಏನು ಭಯ ಪಡಿಸಲ್ಲ. ಅವನೊಂದ್ಸತಿ ಏಯ್ ಅಂತಂದರೆ, ಜೋರಾಗಿ ಮಾತಾಡಿದ್ರೆ, ಅಥವಾ ರೆಗ್ಯುಲರ್ ಆಗಿ ಕರೆಯೋ ಟೋನಿಂದ ಅಥವಾ ರೆಗ್ಯುಲರ್ ಆಗಿ ಕರೆಯೋ ಪದ ಬಿಟ್ಟು ನಜ್ಮಾ ಅಂತ ಬಂತು ಅಂತಂದರೆ ಬಾಯಲ್ಲಿ, ನಂಗೇನೋ ಗ್ರಹಚಾರ ಕಾದಿದೆ. ಈಸ್ ಅ OCD ಪರ್ಸನ್. ಇಲ್ಲಿಟ್ಟಿರೋ ಪೆನ್ ಈ ಕಡೆ ಇಟ್ಟಿದ್ರು ನಜ್ಮಾ ಅಂತಂದ್ರೆ ನಾನೇನೋ ಇವತ್ತು ತಪ್ಪು ಮಾಡಿದ್ದೀನಿ, ಆಚೆ ದೀಚೆ ಆಗಿದೆ, ಅಥವಾ ಕಿಚನ್ ಏನೋ ಕ್ಲೀನಾಗಿ ಇಟ್ಟಿಲ್ಲ ನಾನು, ಇನ್ನೇನೋ ತಪ್ಪಾಗಿದೆ ನನ್ನಿಂದ ಅಂತ ಅರ್ಥ. ವೀಕ್ಷಕರ ಗಮನಕ್ಕೆ, ನಾನು ನನ್ನ ಗಂಡನನ್ನು ಯಾವುದೇ ಕಾರಣಕ್ಕೂ ಭಯಪಡಿಸುವುದಿಲ್ಲ. ಅವರೇ ನನ್ನನ್ನು ಆಗಾಗ ಭಯ ಪಡಿಸ್ತಿರ್ತಾರೆ, ಆಗಾಗ ಹೆದರಿಸ್ತಿರ್ತಾರೆ, ಗದರಿಸ್ತಿರ್ತಾರೆ. ಇವ್ರು ಇಡೀ ಬೇರೆ ಬೇರೆ ವಿರೋಧ ಪಕ್ಷಿಗಳಿಗೆಲ್ಲ ಹೆದರಿಸೋರ್ನ ನೀವು ಮನೆಯಲ್ಲಿ ಹೆದರಿಸ್ತಾ ಇದ್ದೀರಾ? ಪ್ರೀತಿ, ಮೇಷ್ಟ್ರುಗಳ ಗುಣ, ಅದು ಹುಟ್ಟುಗುಣ. ಏನಂತ ಕರೀತಾರೆ? ಏನಂತ ಕರೀತೀಯ? ಮಧುಮ ಅಂತೀನಿ. ಫ್ಯಾಮಿಲಿ ಮೆಂಬರ್ಸ್ ಇದ್ದಾಗ ಸೇಮ್ ಕರಿತೀನಿ, ನಮ್ದೇನು ವ್ಯತ್ಯಾಸ ಆಗಲ್ಲ ಯಾರೇ ಇದ್ರು. ನಾನು ಹಕೀಮ್ ಅಂತಾರ. ಮನೇಲಿ ಮದ್ವೆ ಹಾಕಿ ಹೋದ್ನಲ್ವಾ, ನೆಕ್ಸ್ಟ್ ಡೇ
ಮೇಲ್ಗಡೆ ನಿಂತ್ಕೊಂಡು, ಮೇಲ್ಗಡೆ ನಮ್ಮ ರೂಮು, ಕೆಳಗಡೆ ಹಕೀಮ್ ಇದ್ದಾರೆ. ಹಕೀಮಾ ಹಕೀಮಾ ಅಂತ ಜೋರಾಗಿ ಕೂಗ್ತಾ ಇದ್ದೀನಿ. ಇವ್ರ ಫ್ಯಾಮಿಲಿ ಅವರೆಲ್ಲ ಶಾಕು. ಕರೆದ್ ನಂಗೆ ಒಂದು 5-6 ಜನ ಉಪದೇಶ ಕೊಟ್ರು. ಹಂಗ ಗಂಡನ ಹೆಸರು ಕರಿಬಾರ್ದು, ಹೇಳ್ಬಾರ್ದು, ಆಯ್ಸ್ ಕಮ್ಮಿ ಎಲ್ಲ ರೂಮಿಗೆ ಬಂದ್ ಪಾಪ ಹೇಳ್ತಾ ಇದ್ರು. ಒಬ್ರು ಅವ್ರದ್ದು ದುರಾದೃಷ್ಟ ಅನ್ಸುತ್ತೆ, ಹಾಲಲ್ಲಿ ಕೂತಿದ್ದೆ ನಾನು. ನೀನು ಏನೂ ಬೇಜಾರು ಮಾಡ್ಕೋಬೇಡ ಮಗಳೇ, ಏನಂದ್ರೆ ನೀನು ಹಾಗೆ ಗಂಡನ್ಗೆ ಹೆಸರಿಡಿದು ಕರಿಬಾರ್ದು, ಹಕೀಮ್ ಅಂತ ಕರಿಬಾರ್ದು ಅಷ್ಟು ಹೇಳ್ತಾ ಇದ್ರು. ಅಷ್ಟ್ರಲ್ಲಿ ನಮ್ಮ ಮಾವ ಬಂದ್ರು. ಇನ್ನೇನೋ ಒಂದು ನಾಳೆ ನಾಮಕರಣ ಮಾಡಿ ಹೆಸರು ಚೇಂಜ್ ಮಾಡೋಣ, ಒಂದ್ ಹೆಸರೇನಿದೆ ಅದನ್ನ ಕರಿತಾಳೆ, ನಿಮ್ದು ಅಧಿಕ ಪ್ರಸಂಗ ಬಿಡೋದೇ, ನೀವ್ ಅಧಿಕ ಪ್ರಸಂಗ ಬಿಡೋದೇ ಇಲ್ವಲ್ಲ ಅಂತ ಫುಲ್ ಅವ್ರ ಕ್ಲಾಸ್ ತಗೊಂಡ್ರು. ಅಂದ್ರೆ ನಮ್ಮ ತಂದೆನೂ ಅದೇ ರೀತಿ ಆಲೋಚನೆ ಮಾಡೋದು. ಸೊ ಅವ್ರಿಗೇನು ಇಷ್ಟನೋ ಹಂಗೆ ಕರೀಲಿ, ನನಗೇನು ಇಷ್ಟನೋ ಅದು ಕರಿತೀನಿ. ಅದು ಏನು ಆಯುಸ್ ಕಡಿಮೆ ಆಗುತ್ತೆ ಈ ನಂಬಿಕೆಗಳಿಂದೆಲ್ಲ ತುಂಬಾ ದೂರ ಇದ್ದೀನಿ ನಾನು, ತುಂಬಾ ದೂರ ಇದ್ದೀನಿ. ಆಯಸ್ ಕಮ್ಮಿ ಆಗುತ್ತೆ ಅನ್ನೋದಕ್ಕಿಂತ ಒಂದು ಇಂಡಿಯನ್ ಸೊಸೈಟಿಯಲ್ಲಿ ಒಂದು ರೆಸ್ಪೆಕ್ಟ್ ಅನ್ನೋ ಭಾವನೆ, ಅದಕ್ಕಿಂತನೂ ನಾವು ಮಿಗಿಲಾಗಿ ಮಾತಾಡ್ಬೇಕು, ತುಂಬಾ ಲಿಬರಲ್ ಆಗಿ ಮಾತಾಡ್ಬೇಕು. ಅಲ್ಲಲ್ಲ, ಅದು ಅವ್ರವ್ರ ಕಂಫರ್ಟ್, ಅವ್ರವ್ರ ಪ್ರೀತಿ ಅಲ್ಲ, ಅದು ಹಿಂದಿಂದನೂ ಬಂದು ಒಂದು ನಂಬಿಕೆ ಇದೆ. ಅಂದ್ರೆ ಒಂದು ಯಜಮಾನಿಕೆ ಇದೆಯಲ್ಲ, ಇದು ಪುರುಷ ಕುಣಿಸ್ತಾಗಿ ಕುಣಿಬೇಕು ಅನ್ನೋದು ಒಂದು ಭಾಗ, ಅದು ನಮ್ಮ ಸಂಸ್ಕೃತಿ ಭಾಗ ಆಗ್ಬಿಟ್ಟಿದೆ. ಸಿಕ್ಕಾಕೊಂಡ್ರಿ ನೀವು. ಇದೇ ಕ್ವೆಶನ್ ನಿಮಗೆ ಕೇಳ್ತೀನಿ, ಈ ಯಜಮಾನಿಕೆಗೆ ಏನಂತೀರಿ ನೀವು? ಭಾರತದಲ್ಲಿ ತುಂಬಾ ಹೆಚ್ಚು ಕಾಣಿಸಿಗುತ್ತೆ. ನಾನು ಹೇಳೋದು ಸರಿ ಸಮಾನವಾಗಿ ಇರಬೇಕು ಅಂತ. ಯಾಕಂದ್ರೆ ಅವರಿಗೂ ಒಂದು ಬದುಕಿದೆ, ನನಗೂ ಒಂದು ಬದುಕಿದೆ. ಈ ವೈಯಕ್ತಿಕ ಬದುಕಿಗೆ ಯಾರು ಕೂಡ ದಾಳಿ ಮಾಡಬಾರ್ದು. ಅವ್ರು ಕಂಡುಕೊಂಡಿರೋದ್ರಿಂದಾನೇ ಈ ಸೊಸೈಟಿಲಿ ಅವ್ರದ್ದೇ ಆದ ಒಂದು ಪಾತ್ರವನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ತುಂಬಾ ಈ ಸೊಸೈಟಿ ಒಪ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ. ಆ ನಡುವೆ ತನ್ನ ಸ್ಥಾನ ಏನು ಅಂತ ನಿಗದಿ ಮಾಡ್ಕೊಳ್ಳುವಷ್ಟು ಅವ್ರಿಗೆ ಬುದ್ಧಿ ಇದೆ ಅಂದ್ರೆ, ಇನ್ನು ಹೇಗೆ ಕರಿಬೇಕು ಅನ್ನುವ ಒಂದು ಸಿಂಪಲ್ಸಿಟಿ ಆಗಲಿ, ತಾನು ಹೇಗೆ ನಡ್ಕೊಳ್ಬೇಕು ಅನ್ನೋದನ್ನ ಅವ್ರಿಗೆ ಗೊತ್ತಿರೋದಿಲ್ವಾ? ಸೊ ಹುಡುಗಿ ಅನ್ನೋದನ್ನ ನಾವು ಅದು ಕರೆಯುವಾಗಲೇ ಅವ್ರ ಸ್ಥಾನವನ್ನು ಕುಗ್ಗಿಸಿ ಮಾತನಾಡಬಹುದಾದ ಒಂದು ಸಂಸ್ಕೃತಿ ಬೆಳೆಸ್ಕೊಬಿಟ್ಟಿದ್ದೀವಿ. ಇದರಿಂದ ಮೊದಲು ನಾವು ಹೊರಗಡೆ ಬರಬೇಕು. ಈ ಸಮಾಜ, ಪುರುಷ ಸಮಾಜ ಆಗಲಿ ಅಥವಾ ಮಹಿಳಾ ಸಮಾಜ ಆಗಲಿ, ಇಲ್ಲಿ ಯಾರಿಗಿಂತ ಯಾರು ಮೇಲೂ ಅಲ್ಲ, ಯಾರಿಂದ ಯಾರು ಕೆಳಗೂ ಅಲ್ಲ, ಎಲ್ಲರೂ ಸಮಾನವಾಗಿರೋರು, ನಾವೆಲ್ಲ ಸಮಾನವಾಗಿ ಬದುಕೋರು. ಇದನ್ನೇ ನಮ್ಗೆ ಲಿಟ್ರೇಚರ್ ಕಲ್ಸಿರೋದು. ನಾವು ಕಲ್ತಿರೋದನ್ನ ಯಾರಿಗೂ ಹೇಳೋದಲ್ಲ, ನಾವು ಫಸ್ಟ್ ಫಾಲೋ ಮಾಡಿದ್ರೆ ಅಲ್ವಾ.